ಶಾನ್ಯಾರ ಹೌದಿಲ್ಲ ಅದು ಯಾಕಂದ್ರೆ ತಾಯಿ ಅನ್ನುವಂತ ಶ್ರೇಷ್ಠ ಅದಾಳ ಹೆಚ್ಚಿನ ಅದು ತಾಯಿ ಋಣ ಯಾವ್ಯಾವ ತೀರ್ಸಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರಲ್ಲ ಅವ್ರು ಹೌದಿಲ್ಲ ಅದಕ್ಕೆ ನಮ್ಮ ತಾಯಿ ಆದ್ರೆ ಹೆಂತಾಕಿ ನೋಡಿ ವಿಚಾರ ಮಾಡುವಂತ ಮಾತು ಹೆಂಗೈತಪ್ಪ ಅಂತಂದ್ರ ಇವತ್ತ ಪಾಂಡವರ ತಾಯಿ ಯಾರು ಕುಂತಾದೇವಿ ಹೌದಿಲ್ಲ ಕುಂತಾದೇವಿ ಏನು ಮಾಡಿದಳಪ್ಪ ಅಂತಂದ್ರ ಏನ್ರಿ ಯಾಕಂದ್ರ ತವ್ರ ಮನೆ ಒಳಗಿದ್ದಾಗ ಒಂದು ಮಗನನ್ನ ಹಡ್ದಾಳ ಒಂದು ಮಗನನ್ನ ಹಡದ ಏನು ಮಾಡ್ಯಾಳ ಅದಕ್ಕ ಮಲಿ ಹಾಲು ಕುಡಿಸಿ ಅದ್ರ ಮುಗುಳಿ ತೊಳೆದು ದೊಡ್ಡವನ್ನ ಮಾಡಿ ಸಾಕಿ ಸಲಿ ದೊಡ್ಡವನ್ನ ಮಾಡುದು ತಾಯಿ ಕರ್ತವ್ಯದ ಹೌದಲ್ಲ ಅಂತದ್ ಬಿಟ್ಟಿಕ್ಕೆ ಏನು ಮಾಡ್ಯಾಳ ತೆಪ್ಪ ಕಟ್ಟಿ ಅದನ್ನ ಹೊಳೆಯಾಗ ತೇಲಿ ಬಿಟ್ಟಾಳಪ್ಪ ತನ್ನ ಹೊಟ್ಟಿಯಿಂದ ಹುಟ್ಟಿದಂತ ಹಸುಗೂಸನ ಬಿಟ್ಟಾಳ ಹೌದಿಲ್ಲ ಯಾಕಂದ್ರ ತಾಯಿ ಅಂತಂದ್ರೆ ಹೆಚ್ಚಿನಾಗಿ ತಾಯಿ ಋಣ ತೀರ್ಸಕ್ ಆಗುದು ಅಂತ ಹೇಳ್ತೀರಿ ಹೌದಿಲ್ಲ ಇಂತ ತಾಯಿಗೆ ಹೆಂಗ್ ದೊಡ್ಡ ಕಣಬೇಕು ಹೌದಿಲ್ಲ ಅದಕ್ಕೆ ಇನ್ನೊಂದು ಮಾತೇನಪ್ಪ ಅಂತಂದ್ರ ಯಾವ ಗಂಗಾದೇವಿ ಹೌದಿಲ್ಲ ಯಾವ ಗಂಗಾದೇವಿ ಏನು ಮಾಡ್ಯಾಳ ಹುಟ್ಟಿದ ಅಕ್ಷರಕ್ಕೆ ಮಗನ ಮಕ್ಕಳನ್ನ ಕುತ್ತಿಗೆ ಈಚೀಚೆಗೆ ನೀರ್ನ ಮುಳುಮುನಿಸಿ ಕೊಂದಾಳ ಗಂಗಾದೇವಿ ಎಷ್ಟು ಮಕ್ಕಳನ್ನ ಕೊಂದಾಳ 7 ಮಕ್ಕಳನ್ನ ಕೊಂದಾಳ ಹೌದಲ್ಲ 8ನೇದವನ ಮಗನ ಕೊಲ್ಲೋ ಕಾಲಕ್ಕ ಅವ್ ಯಾರಪ್ಪ ಅಂದ್ರ ಭೀಷ್ಮಾಚಾರಿ ಹೌದಲ್ಲ ಆಗ ಕೊಲ್ಲಕ್ಕಾಗ ಗಂಗದ್ದವ ಏನ ರಾಕ್ಷಸ ಅವನು ಏನದಿ ಅಂತ ಕೇಳಿದಾಗ ಹೌದಿಲ್ಲ ಅಲ್ಲ ಹಡದ ಮಕ್ಕಳನ್ನ ನೀರ ಮುಳುಗಿಸಿ ಕೊಲ್ಲಕತ್ತಾಳಿ ನಿನ್ನ ತಾಯಿ ಧರ್ಮ ಸಿಕ್ಕಾತ ಅವಾಗ ಭೀಷ್ಮಾಚಾರ್ಯ ಅನ್ನುವಂತ ಭೀಷ್ಮನ ಮಗನ ಬಿಟ್ಟಾಳ ಹೌದಿಲ್ಲ ಅದಕ್ಕೆ ಯಾಕಂದ್ರ ತಾಯಿ ಅನ್ನುವಂತ ಶ್ರೇಷ್ಠ ಇತ್ತವ್ರ ತಾಯಿ ಅನ್ನಕ ಬರಂಗಿಲ್ಲ ಇವ್ರ ತಗನಿ ತಾಯಿಗಳು ಇವ್ರು ಹೆಚ್ಚು ಮಾಡಕ್ ಬಂದಾರ ಅದಕ್ಕೆ ನಾವು ಹೇಳ್ತೀವಿ ಗಂಡ ಅಂದ್ರೆ ಹೆಚ್ಚಿನ ಹೌದಿಲ್ಲ ಯಾಕಂದ್ರೆ ಯಾವುದೂ ಇಲ್ಲದಕ್ಕ ಶೂನ್ಯ ಅಂದ್ರೆ ಶೂನ್ಯದೊಳಗ ವಿಷ್ಣು ದೇವರ ಅವಾಗ ಪರಮಾತ್ಮನಿಂದ ಹುಟ್ಟಿ ಏನು ಮಾಡ್ಯಾನ ಅವಾಗ ಏನು ಮಾಡ್ಯಾನ ಅವಾಗ ತಪಸ್ಸು ಮಾಡ್ಯಾನ ತಪಸ್ಸು ಮಾಡುವ ಏನಾಗಿತ್ತಪ್ಪ ಅಂದ್ರೆ ಅವನ ಮೈಯಾಗ ಬೆವರು ಬಂದ ಕಾಲಕ್ಕ ಆ ನೀರೊಳಗೆ ಸೇನೆ ಮಾಡಿದಕ್ಕಾಗಿ ನಾರಾಯಣ ಅಂತ ನಾಮ ಬಂದ ಸಲುವಾಗಿ ಆವಾಗ ವಿಷ್ಣು ನಾರಾಯಣನ ಮನೆ 2 ಕೈಗಳಿಂದ ಆ ನೀರನ್ನ ಕಲಕಿದಾಗ ಸುವರ್ಣ ಆಕಾರದ ಒಂದು ಗುರುಳು ತಯಾರಾಗೈತಿ ಹೌದಿಲ್ಲ ಅದ ಗುರುಳಿನ ಒಳಗಡೆ 2 ಭಾಗ ಮಾಡ್ಯಾನ ಮ್ಯಾಗಿಂದ ಸ್ವರ್ಗ ತಳಗಿಂದ ಭೂಮಿ ಹೌದಿಲ್ಲ ಇವತ್ತು ಯಾವ ನಮ್ಮ ನಾರಾಯಣ ಮಾಡ್ಯಾನ ನಮ್ಮಪ್ಪ ಮಾಡಿದ ಭೂಮಿ ಮ್ಯಾಗ ಇವತ್ತು ಹಾಡ್ತೀವ ಕುಣಿತೀವ ಹೌದಲ್ಲ ಯಾಕಂದ್ರೆ ಹಾಡ್ತೀವಿ ಕುಣಿತೀವಿ ಭಾಷೆ ಹೇಳ್ತೀವಿ ಎಲ್ಲ ಮಾಡ್ತೀವಿ ಇವತ್ತ ನಮ್ಮ ಅಪ್ಪ ಮಾಡಿದ ಭೂಮಿ ಮ್ಯಾಗ ನೀವು ಹೆಣ್ಣು ಬೆಳೆಸಾಕ ಬಂದಿರಿ ತಾಯಿ ದೊಡ್ಡಕ್ಕಂತ ಹೇಳಕ್ ಬಂದಿರಿ ನಿಮ್ಮವ್ವ ಮಾಡಿದ ಭೂಮಿ ಯಾವ್ದೈತಿ ನಿಮ್ಮವ್ವ ಯಾವಾಗ ಭೂಮಿ ತಯಾರು ಮಾಡ್ಯಾಳ ಅಕ್ಕಿ ಭೂಮಿ ಎಲ್ಲೈತಿ ನೀವು ಹೇಳತಕ್ಕ ಅವ್ರನ್ನ ಬಿಡಂಗಿಲ್ಲ ಹೌದಿಲ್ಲ ಅದಕ್ಕೆ ನಾವೇನ್ ಹೇಳ್ತೀವಿ ಗಂಡ ಅಂದ್ರೆ ಹೆಚ್ಚಿನ ಹೌದಿಲ್ಲ ಗಂಡನ ಸರ್ವಸ್ವ ಎಲ್ಲ ಗಂಡನ ನೀನೇ ಎಲ್ಲ ಅಂತ ತಿಳ್ಕೊಂಡ ನಡೆದ್ರ ನಿನಗೂ ಸುಖ ಐತಿ ಚಲೋ ಐತಿ ಹೌದಿಲ್ಲ ಯಾಕಂತಂದ್ರ ಹಿಂದಿನ ಹೆಣ್ಣು ಮಕ್ಳು ಏನ್ ಮಾಡ್ಯಾರು ನೆಲ್ಲೂರ ನೆಂಬಕ್ಕ ಹೇಮರೆಡ್ಡಿ ಮಲ್ಲಮ್ಮ ಹೌದಿಲ್ಲ ಯಾಕಂತಂದ್ರ ಇಂತ ಹೆಣ್ಣು ಮಕ್ಳು ಏನ್ ಮಾಡ್ಯಾರು ಗಂಡನೇ ಸರ್ವಸ್ಸು ಗಂಡನೇ ದೇವರು ಗಂಡ ಹೇಳಿದಂಗ ಕೇಳುವಂತ ಹೆಣ್ಣು ಮಕ್ಕಳು ಜಗತ್ತಿನ ಮ್ಯಾಗ ಕಲಿಯುಗದಾಗ ಅವ್ರ ಕೀರ್ತಿ ಹೌದಿಲ್ಲ ಇನ್ನು ಎಲ್ಲಿ ಗಂಡ ಎಂತ ಗಂಡ ಹಡಿಸಿ ಗಂಡ ಅಂದವ್ರು ಏನ್ ಮಾಡ್ಯಾರು ಅಂತವ್ರ ಹೆಣ್ಣು ಮಕ್ಳು ಏನ್ ಮಾಡ್ಯಾರ ಏನಾಗ್ಯಾರ ಗೊತ್ತೇನ ಏನಾಗ್ಯಾರಪ್ಪ ಅಂತಂದ್ರ ಮಾಡಿದಂತ ಅಡಿಗೆ ಗಂಡಗ ನೀಡಲಾರ್ದ ತಂಗಳ ಮುಂಗಳ ಗಂಡಗ ನೀಡಿ ಹೌದಲ್ಲ ತಾ ಬಿಸಿದ ಜಡದ ಮಾಡ್ಕೋತ ತಿನ್ನುವಂತ ಹೆಣ್ಣು ಮಕ್ಕಳಿನಾಗ್ಯಾರ ಕಲಿಯುಗದೊಳಗೆ ಬೆಕ್ಕಾಗಿ ಹುಟ್ಟ್ಯಾರ ತಾನು ಹೊಟ್ಟಿಲೆ ಹುಟ್ಟಿದ ತಾನ ತಿನ್ನಕು ಹೌದಲ್ಲ ತನ್ನ ಮಕ್ಕಳ ತಾನ ತಿನ್ನುವಂತ ಬೆಕ್ಕಾಗಿ ಹುಟ್ಟಿ ಮಾಡತ್ತ ನಾವು ಹೇಳಕತ್ತೀವಿ ಮೆಟ್ಗಳು ಹುಡುಗ ಗಂಡ ಹೆಂಗ ಇದ್ರು ಪಾಲಿಗೆ ದೇವ್ರ ಹೌದಲ್ಲ ಸೋಮ ಅವ್ರ ಸರಳ ಬಾಳೆ ಮಾಡ್ಕೊತ ನಡಿಯತ್ತ ನಾವ್ ಹೇಳಕತ್ತೀವಿ ಈ ಗಂಡನ ವಾದ ಮಾಡಕತ್ತಿ ಒಟ್ಟ ಬಿಡಂಗಿಲ್ಲ ಇವತ್ತು
ಅವ್ರು ನಾವು ಏನಾಡಾರ್ನ ಕಬ್ಬು ರಾಯ ಹೌದಲ್ಲ ಹೌದಲ್ಲ. ಅದಕ್ಕೆ ನಾ ಹೇಳ್ತೀವಿ ಗಂಡ ಶ್ರೇಷ್ಠ ಅದಾಳ ಅದು. ಗಂಡ ಹೆಚ್ಚಿನವ ಅದಾನ ಆಹಾ. ಹೌದಲ್ಲ ಹೌದು. ಯಾಕೆ ಹುಟ್ಟಿದಾಗು ಗಂಡ ಮದುವೆ ಆದ್ಮೇಲೆ ಗಂಡ ಯಾವಾಗ್ಲೂ ಗಂಡ ಆ. ಹೌದಲ್ಲ ಗಂಡ ಅನ್ನುವಂತ ಶಬ್ದ ಹೆಚ್ಚಿಂದ ಅದ ಅದ ಗಂಡ ಹೆಚ್ಚಿನವ ಅದಾನು ಅಂತ ನಾವ್ ಹೇಳಕತ್ತೀವಿ ಮತ್ತೆ ನೀನ್ ಹೆಣ್ಣು ಹೆಚ್ಚಾದ್ರ ಹಾ. ಗಂಡನ ಬಿಡುದು ಹಾ. ಜೀವಾತ್ಮ ಬಿಡುದು ಹಾ. ನಿನ್ನ ಬೆಳೆಸೋದು ಅದೇನ್ ಸಾಧ್ಯ ಇಲ್ಲ ಆಗಂಗಿಲ್ಲ ಆಗಂಗಿಲ್ಲ ಆ. ಹೌದಲ್ಲ ಹೌದು. ಅದಕ್ಕೆ ಗಂಡ ಶ್ರೇಷ್ಠ ಅದಾನ ಅದಾನ ಯಾಕಂತಂದ್ರೆ ವಿಚಾರ ಮಾಡುವಂತ ಮಾತು ಹೆಂಗೈತಿ ಯಾವ ಅತ್ರಿ ಋಷಿ ಹೆಂಡತಿ ಯಾವ ಅನಸೂಯದೇವಿ ಹೌದ್. ಅತ್ರಿ ಮಹರ್ಷಿಗಳು ಘೋರವ ತಪಸ್ಸೆ ಮಾಡ್ತಾ ಇದ್ರು ಮಾಡಿರು ಹೌದಲ್ಲ ಹಾ. ತಪಸ್ಸೆ ಮಾಡುವ ಕಾಲಕ್ಕ ಆಹಾ. ಎಷ್ಟು ವರ್ಷ ಮಾಡಿದ್ರು 54 ವರ್ಷ ಮಾಡಿದ್ರು ಹೌದಲ್ಲ 54 ವರ್ಷ ಮಾಡಿದಾಗ ಆಹಾ. ಗಂಡನ ಸೇವಾ ಮಾಡ್ತಿದ್ರು ಎಡಬಿಡದ ಹೆಣ್ಣು ಮಗಳು ಹೌದು ಅವನ ಪೂಜಕ್ಕೆ ಸಹಾಯ ತಪಸ್ಸೆ ಮಾಡ್ದವನು ಅಲ್ಲೇ ಮಗ್ಗಲಾಗಂದು ಅವನ ಪೂಜಕ್ಕೆಲ್ಲ ನೆರವೇರಿಸ್ತಿದ್ರು ಹೌದ್. ಹೌದಲ್ಲ ಹಾ. ಅಂತ ಭಕ್ತಿ ಗಂಡನ ಮ್ಯಾಗಿತ್ತು ಇತ್ತು. 54 ವರ್ಷ ಅವ್ನು ತಪಸ್ಸು ಮಾಡಿದ್ರು 54 ವರ್ಷ ಮಳಿನೇ ಆಗಲಿಲ್ಲ ಬರಗಾಲ ಬಿದ್ದು ಬಿಡ್ತು ಹೌದ್. ಹೌದಲ್ಲ ಕೆರೆ ಬಾವಿ ಹೊಳಿಗಳು ಎಲ್ಲ ಬತ್ತಿ ಹೋದು ಎಲ್ಲ ಬತ್ತ ಎಲ್ಲೂ ನೀರಿಲ್ಲ ಆಹಾ. ಅವಾಗ ಗಂಡ ತಪಸ್ಸಿ ಬಿಟ್ಟು ಬಳಕ ಹೆಂಡತಿ ಹೇಳ್ತಾನ ಹೌದಲ್ಲ ನನಗ ಕುಡಿಲಿಕ್ಕೆ ಶುದ್ಧವಾದಂತ ನೀರು ತಗೊಂಡು ಬಂದಾಗ ಅಂದಾಗ ಕೈಯಾಗ ತಾಲಿ ಹಿಡ್ಕೊಂಡು ಹೆಣ್ಣು ಮಗಳು ಹೊಳಿಗೆ ಹೋಗ್ತಾಳ ಹೊಳಿ ಎಲ್ಲ ಬತ್ ಹೋಗ್ಯದ ಹೋಗ್ಯದ ಜಲಚರ ಪ್ರಾಣಿಗಳು ಸತ್ ಹೋಗ್ಯಾವ ಸತ್ ಹೋಗ್ಯಾವ. ಹೌದಲ್ಲ ಹಾ. ದನಕರಳಿಗೆ ಹುಲ್ಲಿಲ್ಲ ಇಲ್ಲ ಪಕ್ಷಿಗಳಿಗೆ ಹಣ್ಣಿಲ್ಲ ಹೌದು. ಮಾನವರಿಗೆ ಹಣ್ಣಿಲ್ಲ ನೀರಿಲ್ಲ ಹೌದ್. ಅಂತ ಘೋರವಾದ ಕೃತ್ಯ ಬಂದಾಗ ಹಾ. ಅವಾಗ ಏನ್ ಮಾಡ್ತಾಳ ತಿರುಗಾಡಿ ಒಂದು ಒಣಗಿದ ಗಿಡ ಇರ್ತದ ಹೌದ್. ಒಣಗಿದ ಗಿಡ ಯಾವ್ದಪ್ಪ ಅಂದ್ರ ಪಾರಿಜಾತದ ಗಿಡ ಪಾಂಚತ್ ಗಿಡ. ಆ ಪಾರಿಜಾತದ ಗಿಡ ಬಿಡ್ಕೊಂಡು ಕುಂದಿರ್ತಾಳ ಆಹಾ. ಕೊತ್ತ ತವೇಕ ದೃಷ್ಟಿಯಿಂದ ಪತಿವರ್ತ ಹೆಣ್ಣು ಮಗಳಿದ್ರ ಇತ್ತು ಅಂದ್ರ ಹೌದಲ್ಲ ಹಾ. ನಾನು ಗಂಡನೇ ಸರ್ವಸು ಗಂಡನ ದೇವರಂತ ನಿಜವಾಗಿ ತಿಳಿದದ್ದಾಗಿತ್ತಂದ್ರೆ ಹೌದು ಹೌದಲ್ಲ ಹಾ. ನನಗ ಅವ್ ಗಂಡ ಹೊಲದದ್ದಾಗಿದ್ದಪ್ಪ ಅಂತಂದ್ರೆ ಅಂದ್ರ? ಅಂತೇಳಿ ಮನದಾಗ ಯೋಚನೆ ಮಾಡಿ ಭೂಮಿಯನ್ನು ನೋಡಿದಾಗ ಹೌದ್. ಆ ಭೂಮಿ ಒಳಗ ಆಹಾ. ಹೊಗೆ ಆಯ್ತದ ಹೌದಲ್ಲ ಆ ಹೊಗೆ ಒಳಗ ಗಂಗಾದೇವಿ ಬಂದು ನಿಂದಿರ್ತಾಳ ಇದಂತಾವ ಆವಾಗ ಅನಸೂಯ ಕೇಳ್ತಾಳ ಏನಂತ ಜಗತ್ತಿನ ಮ್ಯಾಗ ನೀರಿಲ್ಲದ ಹಕ್ಕಿ ಪಕ್ಷಿ ಪ್ರಾಣಿಗಳಿಗೆ ಮಾನವರಿಗೆ ಯಾರಿಗೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಹೌದಿಲ್ಲ ಹಾ. ನೀ ಧರಣಿಗೆ ಯಾಕೆ ಬಂದಿಲ್ಲ ಅಂತ ಕೇಳಿದಾಗ ಅಂದಾಗ ಗಂಗಾದೇವಿ ಏನ್ ಹೇಳ್ತಾಳ ಏನ್ರಿ ನನಗೂ ಒಬ್ಬ ಅಧಿಪತಿ ಅದಾನ ನನಗೂ ಒಬ್ಬದಾನ ಹಿಂದ ಹೌದಿಲ್ಲ ಮಾಲಕ ಅವ ಹೇಳಿದಾಗ ಅಟ್ಟನ ಬರ್ರಾಕಿ ಹೌದು ಹೌದಿಲ್ಲ ಹಾ. ಅಂದಾಗ ಅವಾಗ ಏನಾಗ್ತದ ಏನಂತಾರ ಈ ಅನಸೂಯದೇವಿಗೆ ಸಿಟ್ಟು ಬರ್ತದ ಅವಾಗ ಪಾರಿಜಾತ ಗಿಡ ಒಣಗಿದ ಎಲಿ ಭೂಮಿ ಮ್ಯಾಗ ಬಿದ್ದಿರ್ತದ ಅದನ್ನ ಕೈಯಾಗ ತಗೊಂಡ ಹೌದಿಲ್ಲ ಅದನ್ನ ಆಕಾಶಕ್ಕೆ ಬೀಸಿ ಬಿಡ್ತಾಳ ಅವಾಗೇನು ಅದು ಎಲಿ ಏನ್ ಮಾಡ್ತದ ತ್ರಿಶೂಲವಾಗಿ ಆಹಾ ಆಕಾಶದಾಗ ಹೋಗಿ ಏನ್ ಮಾಡ್ತದೆ ವರುಣ ಎದಿಗೆ ಬಡಿತದ ವರ್ಣ ಲೋಕ ಅಲ್ಲೋಲ ಕಲ್ಲೋಲ ಆಗ್ತದ ಆವಾಗ ಹೌದಿಲ್ಲ ಹೌದ್. ಅವಾಗ ವಿಚಾರ ಮಾಡ್ತಾನ ಆಹಾ. ಹಿಂಗ ಯಾಕಾತು ಅಂತ ತಿಳ್ಕೊಂಡ ಅಂದಾಗ? ಇದು ಮಹಾಪತಿವರ್ತಿಯ ಕೆಲಸ ಕೆಲಸ ಹೌದಿಲ್ಲ ಹಾ. ಪತಿಯ ಅಂದ್ರ ಗಂಡನ ಸೇವಾ ಮಾಡುವಂತ ಹೆಣ್ಣು ಮಗಳ ಕುತಂತ್ರ ಇದು ಗಂಡ ಹೇಳ್ದಂಗ ನಡೆಯಕ್ಕೆ ಅಂತ ಕೆಲಸ ಇದೆ. ಹೌದಿಲ್ಲ ಹಾ. ಅಂತ ತಿಳ್ಕೊಂಡು ಏನ್ ಮಾಡಿದ ಓಡಿ ಬಂದ ಅನ್ಸುದಿ ಪಾದದಾಗ ಬಿದ್ದ ಬಿದ್ದ. ತಾಯಿ ನೀನು ಶ್ರೇಷ್ಠವಾದಂತ ಕವಿ ಆಹಾ. ಹೌದಲ್ಲ ನೀ ಪತಿವರ್ತ ಅದಿ ಹೌದಲ್ಲ ನಾನು ಗಂಗಾದೇವಿನ ಧರಣಿ ಕಳಿಸಲಾರ ತಪ್ಪಾಗ್ಯದ ಅಂತೇಳಿ ಗಂಗಾದೇವಿನ ಧರಣಿ ಕಳಿಸಿದ ಅವಾಗ ಭೂಮಿ ತಲೆ ಮ್ಯಾಗ ನೀರಾಯ್ತು ಅದೇ ನೀರು ತಗೊಂಡೋಗಿ ಗಂಡ ಕುಡಿಸಿದಾಳ ಹಂಗಾಗೈತ್ರಿ ಹಂಗ ನಡ್ಕೊಂಡ ಗಂಡಗ ನಡ್ಕೊಂಡ ಸರಿಯಾಗಿ ದುಡ್ಕೊಂಡ್ರ ನಿನಗೆ ಚಲೋ ಆಕೈತೆ ಅನ್ನುವಂತ ಮಾತು ಹೇಳಿದ್ವಿ ನಾವು ಹೌದಾ ಹೌದಿಲ್ಲ ಹಾ. ಅವರು ಸೇನಾರ ಅದಾರ ಹೌದು. ಹೌದಿಲ್ಲ ಯಾಕಂದ್ರೆ ನಾವು ಗಂಡ ಹೆಂಗ ಬೆಳೆಸಿದ್ವಿ ಎದ್ರಾಗ ಬೆಳೆಸಿದ್ವಿ ಐಶ್ವರ್ಯ ಹೇಳಿದೀವಿ ಹಾ. ಹೌದಿಲ್ಲ ಇನ್ನೊಂದು ಕ್ಯಾಲಿ ಕ್ಯಾಲಿ ಹಾಡಿ ಅದು ಉಕ್ಳಿ ನೋಡುನು ಆಹಾ ಯಾವ ಮಾದೇವನ್ನ ಬಳಿಗೆ ಇರುವುದಾದ್ರೂ ನಮ್ಮ ಕಲಾ